ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ದುಡ್ಡು, ಹಣ ಹೇಗೆ ಗಳಿಸ್ತೀವಿ, ಹೇಗೆ ಕಳೀತೀವಿ, ಅಥವಾ ಯಾವ ರೀತಿಯಲ್ಲಿ ದುಡಿತೀವಿ, ಯಾವ ರೀತಿಯಲ್ಲಿ ಹೋಗಿ ಅದನ್ನು ನಾವು ಸಂರಕ್ಷಣೆ ಮಾಡ್ತೀವಿ, ಯಾವುದಕ್ಕೆ ವಿನಿಯೋಗಿಸ್ತೀವಿ, ಇವೆಲ್ಲವನ್ನು ಕೂಡ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ಗಳಿಸುವಂಥದ್ದು ಹಣ ಉಳಿತಾಯ ಆಗದೆ ನಶ್ವರಾಗಿ ಹೋಗುತ್ತೆ. ಕೆಲವೊಮ್ಮೆ ಕೂಡಿಟ್ಟಿರ್ತಕ್ಕಂಥ ಹಣ ಬೇರೆಯವರ ಬಾಯಿಗೆ ಬಿದ್ದು ಹಾಳಾಗೋಗಿರುತ್ತೆ. ಕೆಲವೊಮ್ಮೆ ದುಡ್ಡು ಕಾಸಿನ ವಿಚಾರವಾಗಿ ಗಳಿಸಿದ್ದು ಕಡಿಮೆ ಇರುತ್ತೆ, ಕೂಡಿಟ್ಟಿರೋದು ಕಡಿಮೆ ಇರುತ್ತೆ, ಹಣದ ಹಪಹಪಿನೇ ಹೆಚ್ಚಾಗಿರುತ್ತೆ. ನೋಡಿ, ದುಡ್ಡಿನ ಒಂದು ವಿಷಯ ಏನಂತಂದರೆ ಅದು ಎಲ್ರಿಗೂ ಸಹ ಬೇಕಾಗಿರುತ್ತದೆ. ಯಾಕಂದರೆ ತನ್ನ ಜೀವನ, ಪರಿಕರ, ವ್ಯವಸ್ಥೆ, ಅನುಕೂಲ ಎಲ್ಲದಕ್ಕೂ ಸಹ ದುಡ್ಡಿನ ಮಾನದಂಡ ಅವಶ್ಯಕತೆ ಇರ್ತದೆ. ತಾನೇನೋ ಒಂದು ಮನೆ ಕಟ್ಟಿ ಚೆಂದನಾಗಿ ಜೀವನ ಮಾಡಬೇಕಂದ್ರೆ ಆ ಮನೆ ಕಟ್ಟೋಕ್ಕಾದ್ರೆ ದುಡ್ಡು ಬೇಕು, ಅಥವಾ ಜಾಗ ಖರೀದಿಗಾದ್ರೆ ದುಡ್ಡು ಬೇಕು, ಆ ಮನೇಲಿ ದಿನನಿತ್ಯ ಜೀವನ ಮಾಡೋದಕ್ಕಾದ್ರೂ ದುಡ್ಡು ಬೇಕೇ ಬೇಕಾಗುತ್ತೆ. ಆದರೆ ದುಡ್ಡು ಶ್ರಮದ ಹಿಂದೆ ಇರುತ್ತೆ, ಯಾವುದು ಗಿಡದಲ್ಲಿ ಬೆಳೆಯೋದಲ್ಲ. ಅದು ಆ ಶ್ರಮದಿಂದ ನಾವು ದುಡ್ಡನ್ನು ಸಂಪಾದನೆ ಮಾಡ್ತೀವಿ, ಅಥವಾ ಏನಾದರೂ ಒಂದು ಕೆಲಸ ಕಾರ್ಯ ಮಾಡಿಕೊಂಡೇ ದುಡ್ಡನ್ನು ಸಂಪಾದನೆ ಮಾಡಬೇಕಾಗ್ತದೆ. ಕಷ್ಟಪಡ್ತೀವಿ, ಬಹಳಷ್ಟು ಕಷ್ಟಪಡ್ತಾ ಇರ್ತೀವಿ. ಆದರೆ ದುಡ್ಡೇ ನಿಮ್ಮ ಒಂದು ವಿಷಯದಲ್ಲಿ ನಿಲ್ಲೋದಿಲ್ಲ, ಅಥವಾ ನಿಮಗೆ ಯಾವುದಕ್ಕೂ ಬಂದಿದ್ದು ಸಾಲದೂ ಇಲ್ಲ. ಅಂತಹ ಒಂದು ಹೀನವಾದಂಥ ಪರಿಸ್ಥಿತಿಯಲ್ಲಿ ಜೀವನ ಸಾಗ್ತಾ ಇರುತ್ತೆ. ಇಲ್ಲಿ ಒಂದು ಮನೆ, ಒಂದು ವ್ಯವಸ್ಥೆ, ಆ ಮನೆಯಲ್ಲಿ ಸದಾಕಾಲ ಯಾವುದೇ ರೀತಿಯಾದಂತಹ ಒಂದು ಅನುಕೂಲಗಳು ಇರಬೇಕು, ನೆಲೆ ಆಗಿರಬೇಕು. ಅನಾನುಕೂಲ ಆಗಬಾರ್ದು. ಯಾವುದಾದ್ರೂ ಒಂದು ವಿಪತ್ತು, ಆಪತ್ತು ಅಂತ ಸಂದರ್ಭದಲ್ಲೂ ಕೂಡ ಈ ಹಣದ ಅವಶ್ಯಕತೆಗಳು ಇನ್ನೊಬ್ಬರ ಮುಂದೆ ಬೇಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇರಬಾರ್ದು. ಆ ರೀತಿಯಲ್ಲಿ ಜೋಪಾನ ಮಾಡಿಕೊಂಡು, ಸಂರಕ್ಷಣೆ ಮಾಡಿಕೊಂಡು ವ್ಯವಸ್ಥಿತವಾಗಿ ಆ ಒಂದು ಹಣದ ಒಂದು ಉಳಿತಾಯವನ್ನು ಮಾಡ್ಕೊಂಡು ಹೋಗುವಂಥದ್ದು ಬಹಳ ಒಳ್ಳೆಯದು. ಆದರೆ ಎಷ್ಟೇ ದುಡೀರಿ, ಲಕ್ಷ ದುಡೀರಿ, ₹1 ಉಳಿದೇ ಇರುವಂಥ ಪರಿಸ್ಥಿತಿ ಇರ್ತದೆ ಮನೆಯಲ್ಲಿ. ಏನಕ್ಕೆ ಆ ರೀತಿಯಲ್ಲಿ ಆಗುತ್ತೆ? ಅದರದ್ದೇ ಆದಂಥ ಸಮಸ್ಯೆಗಳಿರ್ಬೋದು, ಅಥವಾ ಆ ಒಂದು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಕಳಪೆ ಆಗಿರ್ಬೋದು. ಒಂದು ಮನೆಯಲ್ಲಿ ಸಮಸ್ಯೆ ಇರುತ್ತೆ, ಅಥವಾ ವ್ಯಕ್ತಿಗತವಾದಂಥ ಸಮಸ್ಯೆ. ಈ ರೀತಿಯಾಗಿ ಹಣದ ಪೋಲುಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಮ್ಮೆ ಮೋಸದ ಜಾಲಗಳು, ಪರಿಸ್ಥಿತಿ, ಸಂದರ್ಭ, ಮನೆಯಲ್ಲಿ ಉದ್ಭವ ಆಗ್ತಕ್ಕಂಥ ತೊಂದರೆಗಳು, ಇವೆಲ್ಲದರಿಂದಲೂ ಕೂಡ ಉಳಿತಾಯ ಮಾಡಿದ ಹಣ ಕಳೆಯುವಂಥ ಒಂದು ಪರಿಸ್ಥಿತಿಗಳು ಬರ್ಬೋದು. ಒಟ್ಟಾರೆಯಾಗಿ ಆರ್ಥಿಕ ಮೂಲದಂತಹ ಒಂದು ವಿಷಯದಲ್ಲಿ ಸಂರಕ್ಷಣೆ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಆದರೆ ಎಷ್ಟೇ ಸಂರಕ್ಷಣೆ ಮಾಡಿದ್ರೂ ಕೂಡ ಹಣದ ಒಂದು ಒಳಹರಿವು ಹೆಚ್ಚಳ ಆಗದೆ, ಆ ಮನೆಯಲ್ಲಿ ಉಳಿತಾಯ ಆಗದೆ, ಸತತವಾದಂಥ ಸಮಸ್ಯೆಗಳಲ್ಲಿ, ಹಣಕಾಸಿನ ಒತ್ತಡದಲ್ಲೇ, ಹಣಕಾಸಿನ ಸ್ಥಿತಿಗತಿಗಳು ಸರಿ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸ್ತಕ್ಕಂತಹ ಒಂದು ವ್ಯವಸ್ಥೆ ಬಹಳ ಇಕ್ಕಟ್ಟಿನಲ್ಲಿ ಸಿಗ್ಲಿಕ್ಕಾಗ್ಸುತ್ತೆ ಮನುಷ್ಯನನ್ನು. ಇಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಹಣ ಉಳಿಬೇಕು, ಅಥವಾ ವ್ಯಕ್ತಿಗತವಾಗಿ ಹೋಗಿ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾನೆ, ವ್ಯವಹಾರ ಮಾಡ್ತಾನೆ, ಬಿಸ್ನೆಸ್ ನಡೆಸ್ತಾನೆ. ಆ ಬಂದಿದ್ದ ಮನುಷ್ಯ 4 ಕಾಸು ದುಡ್ಕೊಂಡು ಮನೆಯಲ್ಲಿ ತಂದಿಡಬೇಕು. ಹಾಗೆ ಆ ದುಡಿದಿದ್ದು ಹಣ ಮನೆಯಲ್ಲಿ ಬಂದಾಗ ಅದು ಒಂದು ರೀತಿಯಲ್ಲಿ ಉಳಿತಾಯ ಆಗಬೇಕು. ಆ ಹಣ ಬೆಳವಣಿಗೆ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು. ಹಣ ಮನೆಯಲ್ಲಿಟ್ಟಿದ ತಕ್ಷಣ ಅದು ಹೆಚ್ಚು ಮಾಡಲ್ಲ. ಆ ಹಣವನ್ನು ಸದ್ವಿನಿಯೋಗಪಡಿಸ್ಬೇಕು. ಹಾಗೆ ಆ ಹಣ ಒಂದು ಅವಶ್ಯಕತೆಗೆ ತಕ್ಕ ಹಾಗೆ ನಿಮಗೆ ಜೀವನಕ್ಕೆ ಬರಬೇಕು. ಹಾಗೆ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಕಳಪೆ ಇರಬಾರ್ದು. ಹಣದ ಸಮಸ್ಯೆ, ಅಥವಾ ಈ ಹಣ ಇಲ್ಲ, ದುಡ್ಡಿಲ್ಲ, ಏನಿಲ್ಲ, ಇಂಥ ಒಂದು ಯೋಚನೆ, ಆಲೋಚನೆಗಳು ಬರದೇ ಇರುವಂಥ ಒಂದು ಮನಸ್ಥಿತಿಯಲ್ಲಿ ಜೀವನ ಸಾಗಬೇಕು. ಹಾಗಾಗಿ ಹಣದ ಒಂದು ವಿಷಯವಾಗಿ ಬಹಳಷ್ಟು ಎಚ್ಚರಿಕೆಯಿಂದಿರಬೇಕು. ನೀವು ಕೂಡ ಅಷ್ಟೇ, ಕೆಲವೊಮ್ಮೆ ಯಾರೋ ಬರ್ತಾರೆ, ಸಹಾಯ ಕೇಳ್ತಾರೆ, ನಿಮ್ಗೆ ಆದಷ್ಟು ಮಾಡಿ, ಆಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ಇಲ್ಲದೇ ಇದ್ದರೆ ಆ ಹೊರೆನ ಹೊರಿಲಿಕ್ಕೆ ಹೋಗ್ಬಿಡಿ. ಏನೋ ಮಾಡ್ತೀನಿ, ಯಾರೋ ಹೊಗಳಿದ್ರು, ವಿಚಾರ ಕೊಟ್ಟಿದ್ದು ವಾಪಸ್ ಬರೋದಿಲ್ಲ, ಆಮೇಲೆ ಅವ್ರ ಹಿಂದೆ ನಾವು ಅಲೆದಾಟ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇಂತಹ ಒಂದು ಚಿಂತಾಜನಕವಾದಂಥ ಸ್ಥಿತಿಗತಿಗಳನ್ನು ನಿರ್ಮಾಣ ಮಾಡ್ಕೊಳ್ಬಿಡಿ. ನಿರ್ಮಾಣ ಮಾಡ್ಕೊಂಡಿದ್ರೆ ಆದಷ್ಟು ಅದನ್ನು
ಪರಿಹಾರದಂತಹ ಕಾರ್ಯಕ್ರಮವನ್ನು ಕೈಗೊಳ್ಳಿ. ನಿಮ್ಮ ಹಣವನ್ನು ನೀವು ಸರಿಯಾಗಿ ಪಡಿಸ್ಕೊಳ್ಳಿ. ಸಾಲದಂಥದ್ದು ಅಥವಾ ಸಾಲ ಕೊಟ್ಟು ಇಂಥ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ. ನಿಮ್ಮ ಮನೆಯಲ್ಲಿ ಆರ್ಥಿಕವಾದಂಥ ಚೇತರಿಕೆ ಆಗಬೇಕು, ಮನೆಯಲ್ಲಿ ಹಣ ನಿಲ್ಲಬೇಕು. ವ್ಯಾವಹಾರಿಕವಾಗಿ ಬಂದಂತಕ್ಕಂತಹ ಹಣವನ್ನು ಕೂಡ ತಾವು ಸದ್ವಿನಿಯೋಗ ಮಾಡಬೇಕು. ಹಣದ ವಿಷಯವಾಗಿ ಯಾವುದೇ ರೀತಿಯಲ್ಲಿ ದಾರಿದ್ರ್ಯ ಬರಬಾರ್ದು, ಇನ್ನೊಬ್ಬರ ಮುಂದೆ ಬೇಡುವಂಥ ಪರಿಸ್ಥಿತಿ ಬರಬಾರ್ದು. ಹಣದ ಉಳಿತಾಯ ಇರಬೇಕು. ಎಲ್ಲದರಲ್ಲೂ ಕೂಡ ಆರ್ಥಿಕವಾಗಿ ಬೆಳವಣಿಗೆ, ಏಳಿಗೆ, ಗೆಲುವು ಪಡಿಬೇಕು. ಈ ತಂತ್ರವನ್ನು ತಾವು ಉಪಯೋಗಿಸ್ಕೊಳ್ಬೇಕು. ದುಡ್ಡು ಶ್ರಮದಿಂದ ಮಾತ್ರ ಬರುತ್ತೆ. ಈ ತಂತ್ರ ಪೂಜೆಗಳು ಆ ಹಣವನ್ನು ಸೆಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ಧನಾತ್ಮಕವಾದಂಥ ಒಂದು ವ್ಯವಸ್ಥೆನ ತಂದುಕೊಡುತ್ತೆ. ಇದು ಕಣ್ಣಿಗೆ ಕಾಣುವಂಥದ್ದಲ್ಲ, ಕಣ್ಣಿಗೆ ಕಾಣದೆ ಇದರ ಒಂದು ಶಕ್ತಿಯನ್ನು ತೋರ್ಪಡಿಸುತ್ತೆ. ಅಂದರೆ ಆ ಮನೆಯಲ್ಲಿ ಹಣಕಾಸಿನ ಉಳಿತಾಯ ಆಗುತ್ತೆ, ಹಣದ ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗೆ ದುಡ್ಡು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆ ಊರುತ್ತೆ. ಬೇಡ ಅಂದರೂ ಕೂಡ ಕೆಲವೊಮ್ಮೆ ದುಡ್ಡು ನಿಮ್ಮನ್ನು ಹುಡ್ಕೊಂಡು ಬರಬೇಕು. ಇವೆಲ್ಲವೂ ಕೂಡ ಇರ್ತದೆ. ಹಾಗಾಗಿ ಮನೆಯಲ್ಲಿ ಈ ವಸ್ತುವನ್ನು ತಾವು ಕಟ್ಟಿಡಿ. ಯಾವುದದು ನೋಡಿ, ಔದಂಬರ ಗಿಡದ ಕಟ್ಟಿಗೆ, ಉತ್ತರಾಣಿ ಗಿಡದ ಕಡ್ಡಿ, ಹಾಗೆ ದಾಳಿಂಬೆ ಗಿಡದ ಕಟ್ಟಿಗೆ, ಈ ಮೂರನ್ನು ಒಂದೇ ರೀತಿಯಾಗಿ ತೆಗೆದುಕೊಂಡು ತಾವು ಒಂದು ಸರಿಯಾದಂತಹ ವಿಚಾರದಲ್ಲಿ ಕಟ್ಟಬೇಕಾಗ್ತದೆ. ಯಾವ ರೀತಿಯಲ್ಲಿ? ಮೊದಲು ಕರ್ಪೂರವನ್ನು, ಕುಂಕುಮವನ್ನು, ಅರಿಶಿಣವನ್ನು, ಗೋರಂಚವನ್ನು ಸಮ ಪ್ರಮಾಣದಲ್ಲಿ ಇದನ್ನು ಉಪಯೋಗಿಸ್ಕೊಂಡು, ಕರ್ಪೂರ ಗುಂಡಿಗಿದ್ರೆ ಅದನ್ನು ಪುಡಿ ಮಾಡಿಕೊಳ್ಳಿ, ಸಮ ಪ್ರಮಾಣದಲ್ಲಿ ಉಪಯೋಗಿಸ್ಕೊಂಡು ಸ್ವಲ್ಪ ಯಾವುದಾದ್ರೂ ಎಣ್ಣೆಯನ್ನು ಅಥವಾ ಯಾವುದಾದ್ರೂ ತೈಲ ಇದ್ರೆ ಸಾಕು, ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು, ಅಥವಾ ತುಪ್ಪದಿದ್ರೂ ನಡೆಯುತ್ತೆ, ತುಪ್ಪವನ್ನು ಉಪಯೋಗಿಸ್ಕೊಂಡು ಅದನ್ನು ಸಂಪೂರ್ಣವಾಗಿ ಅದಕ್ಕೆ ಮೆತ್ತಬೇಕು, ಪೂರ್ತಿಯಾಗಿ ಅದನ್ನು ತಾವು ಮೆತ್ತಬೇಕು. ಅದಾದ ನಂತರ ಅದರ ಲೇಪಿಸಬೇಕು. ಅದಾದ ನಂತರ ಹಳದಿ ದಾರ, ಕೆಂಪು ದಾರ, ಬಿಳಿ ದಾರ, ಈ ಮೂರೂ ದಾರವನ್ನು ಆ ಕಟ್ಟಿಗೆಗಳಿಗೆ, ಉತ್ತರಾಣಿ ಕಡ್ಡಿ ಎಲ್ಲದಕ್ಕೂ ಸೇರಿಸಿ ಕಟ್ಟಬೇಕಾಗ್ತದೆ. ಅಂದರೆ ಕಟ್ಟೋದು ಇದನ್ನು ಒಂದು ಔದಂಬರ ಗಿಡದ್ದು, ಉತ್ತರಾಣಿ ಕಡ್ಡಿ, ಹಾಗೆ ದಾಳಿಂಬೆ ಗಿಡದ್ದು ಮೂರು ಸಮ ಪ್ರಮಾಣದಲ್ಲಿ ಇದನ್ನು ಚೆನ್ನಾಗಿ ಲೇಪಿಸಬೇಕಾಗ್ತದೆ. ಯಾವುದನ್ನು? ಕರ್ಪೂರವನ್ನು, ಕುಂಕುಮವನ್ನು, ಅರಿಶಿಣವನ್ನು, ಗೋರಂಚನವನ್ನು, ಈ 4 ವಸ್ತುನ ತುಪ್ಪದಲ್ಲ ಅಥವಾ ತೈಲದಲ್ಲಿ ಮಿಶ್ರಣ ಮಾಡಿ ಸಂಪೂರ್ಣ ಲೇಪಿಸಿ, ಅದಾದ ನಂತರ ಹಳದಿ, ಬಿಳಿ ಮತ್ತು ಕೆಂಪು ದಾರವನ್ನು ತಾವು ಈ ಒಂದು ಕಟ್ಟಿಗೆ ಕಟ್ಟಬೇಕು. ಹಾಗೆ ಇದನ್ನು ಮನೆಯ ಮುಖ್ಯದ್ವಾರ ಇರುತ್ತಲ್ಲ, ಆ ಮುಖ್ಯದ್ವಾರದ ಒಳಬಾಗಿಲಿನ ಮೇಲ್ಭಾಗದಲ್ಲಿ, ಅಂದರೆ ಮನೆ ಒಳಗಡೆ ಬಾಗಿಲಿನ ಮೇಲ್ಭಾಗದಲ್ಲಿ ಈ ವಸ್ತುವನ್ನು ಕಟ್ಟಿ. ಸಪೋಸ್ ಕೆಲವೊಬ್ರು ಏನು ಮಾಡ್ತಾರೆ, ಯಾರು ಬಂದವರು ಏನೋ ಅನ್ಕೋತಾರೆ, ನೋಡಿದ್ರೆ ಚೆನ್ನಾಗಿ ಕಾಣಲ್ಲ, ಏನೋ ಈ ಮನೆಯಲ್ಲಿ ಏನೋ ಮಾಡಿಸಿಟ್ಟಿರ್ತಾರೆ, ಹೀಗೆಲ್ಲ ಅನುಮಾನಗಳಿರ್ತದೆ, ಒಂದು ಸ್ವಲ್ಪ ಇರುಸುಮುರುಸಾದಂಥ ಒಂದು ಪ್ರಸಂಗಗಳು ನೋಡ್ಬೋದು ಅನ್ನೋಂಥ ಒಂದು ಭಯ ಇರುತ್ತೆ. ಅಂಥವ್ರು ಇದನ್ನು ಯಾವುದಾದ್ರೂ ಒಂದು ಹಳದಿ ವಸ್ತ್ರದಲ್ಲಿ ಕಟ್ಟಿ ಇಡ್ಬೋದಾಗಿದೆ. ಅದು ಓಪನ್ ಆಗಿ ಕಾಣದೇ ಇರೋ ರೀತಿಯಲ್ಲೂ ಕೂಡ ತಾವು ಮಾಡ್ಬೋದಾಗಿದೆ. ಇದು ಮಾಡೋದ್ರಿಂದ ಖಂಡಿತವಾಗಿ ಆ ಮನೆಯಲ್ಲಿ ಧನಾತ್ಮಕವಾದಂಥ ಶಕ್ತಿ ಕೂಟ ಅಲೆಗಳು ತುಂಬಿರುತ್ತೆ. ಹಣಕಾಸಿನ ಹರಿವು ಹೆಚ್ಚಳ ಆಗುತ್ತೆ. ಆರ್ಥಿಕವಾದಂಥ ಪತನವನ್ನು ಇದು ತಡೆದು ನಿಲ್ಲಿಸುತ್ತೆ. ಮನೆಯಲ್ಲಿ ಯಾರು ದುಡಿಲಿಕ್ಕೆ ಹೋಗ್ತಾರೆ ಅಥವಾ ಮನೆ ಮಾಲೀಕರು, ಹಣದ ವ್ಯವಹಾರ ಸಾರಾಸಗಟಾಗಿ ಸರಿಯಾದಂಥ ಕ್ರಮದಲ್ಲಿ ನಡೆಯುತ್ತೆ. ಸರಿಯಾದಂಥ ವಿಚಾರದಲ್ಲಿ ಹಣಕಾಸಿನ ಸದ್ವಿನಿಯೋಗ ಆಗುತ್ತೆ. ನಿಮ್ಮ ಹಣ ಯಾವುದಾದ್ರೂ ಒಂದು ವ್ಯವಸ್ಥೆಗೆ ಹಾಕಿದ ತಕ್ಷಣ ನೀವು ಅದು ಇನ್ನೂ ಡೆವಲಪ್ಮೆಂಟ್ ಆಗ್ಬೋದು, ಅಥವಾ ಅದರ ಒಂದು ಹಣಕಾಸಿನ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಒಂದು ಸಂಗತಿಗಳನ್ನು ತಂದುಕೊಡುತ್ತೆ. ಹಾಗೆ ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಹಣಕಾಸಿನ ಒಂದು ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಕೆಲವೊಮ್ಮೆ ಯಾವುದೋ ಒಂದು ಹಣ ಕೊಟ್ಟಿರ್ತೀರ, ವಾಪಸ್ ಕೊಡೋದಿಲ್ಲ, ಅಂಥವರು ಕೂಡ ಈ ಧನಾತ್ಮಕವಾದಂಥ ಶಕ್ತಿಗಳು ಮನೆಯಲ್ಲಿ ಸ್ವಚ್ಛವಾಗಿ ಚೆನ್ನಾಗಿ ಮೂಡಿ ಬಂದರೆ ಖಂಡಿತವಾಗಿ ಆ ಹಣವನ್ನು ಕೂಡ ಯಶಸ್ವಿಯಾಗಿ ತಾವು ವಸೂಲಿ ಮಾಡುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ತುಂಬಿರುತ್ತೆ. ಹಾಗೆ ನಿಮ್ಮಲ್ಲಿ ಒಂದು ಸಾಲದಂತಹ ಪೀಡನೆ ಬಾಧೆಗಳು ಹೆಚ್ಚಳವಾದಾಗ, ಹಣದ ಹರಿವು ಹೆಚ್ಚಳ ಆದಂತೆ ನಿಮ್ಮ ಒಂದು ಆರ್ಥಿಕವಾದಂಥ ಸಾಲಗಳು ಕೂಡ ಬಗೆಹರಿಯುವಂಥ ಸಾಧ್ಯತೆಗಳಿರುತ್ತೆ. ಒಟ್ಟಾರೆಯಾಗಿ ಹಣಕಾಸಿನ ವಿಷಯವಾಗಿ ಸಹಾಯ ಆಗಿರ್ಬೋದು, ಹಣಕಾಸಿನ ವಿಷಯವಾಗಿ ಅನುಕೂಲ ಆಗಿರ್ಬೋದು, ದುಡ್ಡಿನ ವಿಷಯವಾಗಿ ಒಂದು ಬಲಿಷ್ಠತೆ ಆಗಿರ್ಬೋದು, ಎಲ್ಲವನ್ನ ತಂದುಕೊಡುತ್ತೆ ಈ ಔದಂಬರದ ಗಿಡ, ಉತ್ತರಾಣಿ ಕಡ್ಡಿ,
ಮತ್ತು ದಾಳಿಂಬೆ ಗಿಡದ ಕಟ್ಟಿಗೆ. ಅಂದರೆ ನೀವು ಮೂರನ್ನ ಸಮ ಪ್ರಮಾಣದಲ್ಲಿ ಕಟ್ಟಿ ಅದನ್ನೇನು ಲೇಪಿಸುವಂಥ ಕಾರ್ಯ ಇದೆ, ಕರ್ಪೂರ, ಕುಂಕುಮ, ಅರಿಶಿನ, ಗೋರಂಜನ ಸಮ ಪ್ರಮಾಣದಲ್ಲೇ ಇರಲಿ. ಯಾವುದೇ ರೀತಿಯಲ್ಲಿ ಅದನ್ನು ಕಡಿಮೆ ಜಾಸ್ತಿ ಮಾಡೋದು ಬೇಡ. ಇದು ಎಷ್ಟು ತೊಗೊಂಡಿರ್ತೀರ ಅದನ್ನು ಅಷ್ಟೇ ತೊಗೊಳ್ಳಿ. ಅದನ್ನು ಚೆನ್ನಾಗಿ ಪೂರ್ಣವಾಗಿ ಲೇಪಿಸಿ ಒಟ್ಟಾಗಿ ಆ ಕಟ್ಟಿಗೆ ಅನ್ನೋದೇ ಕಾಣಬಾರ್ದು. ಆ ರೀತಿಯಲ್ಲಿ ತುಪ್ಪದಲ್ಲೋ ಅಥವಾ ಎಣ್ಣೆಯಲ್ಲೋ ಮಿಶ್ರಣ ಮಾಡಿ ತಾವು ಸಂಪೂರ್ಣ ಲೇಪಿಸಿ ಹಾಗೆ ಕಟ್ಬೋದು. ಕೆಲವೊಮ್ಮೆ ಅದು ಬೇಡ ಅನಿಸಿದ್ರೆ ತಾವು ಹಳದಿ ವಸ್ತ್ರದಲ್ಲಿ ಅದನ್ನು ಕಟ್ಬೋದಾಗಿದೆ. ಮನೆಯ ಮುಖ್ಯದ್ವಾರದ ಒಳಭಾಗ ಮೇಲ್ಭಾಗದಲ್ಲಿ ಕಟ್ಟಿದ್ರೆ ಬಹಳ ಶುಭ ಅನ್ನೋದು ಒಂದು ಸಂಗತಿ ಇದು. ಈ ವಿಧಾನ, ಈ ತಂತ್ರ, ಈ ಫಲಿತಾಂಶ ಏನಿದೆ ಅಂದರೆ ದುಡ್ಡಿನ ಬರಕಾತನ್ನು ತಡೆದು ನಿಲ್ಲಿಸುತ್ತೆ, ಹಣದ ಹಪಾಪಿಯನ್ನು ತೀರಿಸುತ್ತೆ, ಹಣಕಾಸಿನ ವಿಷಯವಾಗಿ ಅದ್ಭುತವಾದಂಥ ಗೆಲುವು ಪ್ರದಾನ ಮಾಡುತ್ತೆ. ಹಾಗೆ ದುಡ್ಡು ನಿಮ್ಮ ಹಿಂದೆ ಸದಾಕಾಲ ತಿರುಗಾಡುತ್ತೆ. ದುಡ್ಡಿನ ತೊಂದರೆ ನಿವಾರಣೆ ಆಗಲಿಕ್ಕೆ ಇವತ್ತೇ ಈ ದಿನವೇ ಮಾಡಿ. ಇಂಥದ್ದೇ ಮುಹೂರ್ತ ಅನ್ನೋದು ಬೇಡ, ಇಂಥದ್ದೇ ದಿನ ಅನ್ನೋದು ಬೇಡ. ನಿಮಗೆ ಯಾವಾಗ ಶಕ್ತಿ ಸಾಮರ್ಥ್ಯ ಇದೆಯೋ, ಯಾವಾಗ ಮಾಡಬೇಕನ್ಸುತ್ತೋ ಮಾಡಿ ಹಾಕಿ. ಅದು ನಿಮಗೆ ಮುಂದೆ ಒಳ್ಳೆಯ ದಾರಿಯಲ್ಲೇ ತಂದು ಕೊಡುತ್ತೆ. ಯಾರಿಗೂ ಕೂಡ ನೀವು ಪರಿಹಾರದಂಥ ಕಾರ್ಯಕ್ರಮಗಳಿಗೆ ಖರ್ಚು ಮಾಡೋದಲ್ಲ ಅಥವಾ ಇನ್ನೊಬ್ಬರು ಕೇಳೋದಲ್ಲ. ನೀವು ನಿಮ್ಮ ಮನೆಯಲ್ಲೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ರೀತಿ ನೀತಿ ಅಷ್ಟೇ ಇದು. ಸರಿಯಾಗಿ ನೋಡಿ, ಸ್ಪಷ್ಟವಾಗಿ ಇದನ್ನು ಮತ್ತೊಮ್ಮೆ ಬೇಕಿದ್ರೆ ಕೇಳ್ಕೊಳ್ಳಿ, ಅದೇ ರೀತಿಯಲ್ಲಿ ಮಾಡಿ. ಹಾಗೆ ನೀವೇನಾದರೂ ಈ ಬೇರೆ ಬೇರೆ ಸಮಸ್ಯೆಗಳಿದ್ದರೆ ತಾವು ನೇರವಾಗಿ ಕಮೆಂಟ್ನಲ್ಲೋ ಅಥವಾ ವಾಟ್ಸಪ್ನಲ್ಲಿ ತಿಳಿಸಿ. ಅದರ ಬಗ್ಗೆ ನಾನು ಪರಿಹಾರ ಹೇಳುವಂಥ ಒಂದು ಕಾರ್ಯವನ್ನು ಮಾಡ್ತೀನಿ. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ. ನೀವು ಅಲ್ಲೂ ಕೂಡ ಬರ್ಬೋದಾಗಿದೆ. ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬಹಳ ದೂರ ಇರ್ತೀರಾ ಅಥವಾ ಏನೋ ಒಂದು ಸಮಯದ ಒತ್ತಡ ಇರ್ತದೆ, ಅಂಥವ್ರು ಫೋನಿನ ಮುಖಾಂತರ ಕೂಡ ಕೇಳ್ಬೋದು. ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.